ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿಜೆಐ ಗವಾಯ್ ಅವರಿಂದ ಮತ್ತೊಂದು ಐತಿಹಾಸಿಕ ತೀರ್ಪು. 5 ನ್ಯಾಯಮೂರ್ತಿಗಳ ಪೀಠದಿಂದ ಇವತ್ತು ಅತ್ಯಂತ ಮಹತ್ವದ ತೀರ್ಪೊಂದು ಪ್ರಕಟವಾಗಿದೆ. ರಾಷ್ಟ್ರಪತಿಗಳ ಕೈ ಮೇಲಾಗಿದೆ. ರಾಜ್ಯಪಾಲರು ಮತ್ತು ಸರ್ಕಾರಗಳ ತಿಕ್ಕಾಟದ ವಿಷಯ. ಈಗ ಮಹತ್ವದ ತೀರ್ಪು ಪ್ರಕಟವಾಗಿರೋದು. ಕೈಕೂಟಕ್ಕೆ ಬಿಗ್ ಸೆಟ್ ಬ್ಯಾಕ್. ರಾಜ್ಯಪಾಲರ ವಿರುದ್ಧ ಸಮರ ಸಾರಿ ಕೋರ್ಟ್ಗೆ ಹೋಗಿ ತಾವು ಸಾಧಿಸೇ ಬಿಟ್ವಿ ಅಂತ ಅಂದುಕೊಂಡ ಸರ್ಕಾರಗಳಿಗೂ ಕೂಡ ಈಗ ಆಘಾತ ಎದುರಾಗಿದೆ. ಸುಪ್ರೀಂ ಕೋರ್ಟ್ನ ಈ ಮಹತ್ವದ ಐತಿಹಾಸಿಕ ನಿಲುವು. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸಿಜೆಐ ಆಗಿರುವಂಥ BR ಗವಾಯ್ ಅವರ ಅವಧಿ ಮುಗಿತಾ ಇದೆ. ಬಹಳ ಶಾರ್ಟ್ ಟೈಮ್ಗೆ ಅವರು ಸಿಜೆಐ ಆಗಿರೋಕ್ಕೆ ಸಾಧ್ಯವಾಯಿತು, ಯಾಕಂದರೆ ಅವರ ನಿವೃತ್ತಿಯ ಸಮಯ ಹತ್ತಿರ ಬಂದಿರೋದ್ರಿಂದ. ಆದರೆ ಈ ಹೊತ್ತಲ್ಲಿ ಬಹಳ ಮಹತ್ವದ ತೀರ್ಪೊಂದನ್ನು ಪ್ರಕಟಿಸಿದ್ದಾರೆ. ಅಂದರೆ 5 ಜಡ್ಜಸ್ ಬೆಂಚಿಂದ ಪ್ರಕಟವಾಗಿದೆ. ಮೊನ್ನೆಯಷ್ಟೇ ಅವರ ಅಭಿಪ್ರಾಯ ಕಾರ್ಯಕ್ರಮವೊಂದರಲ್ಲಿ ಅವರು ವ್ಯಕ್ತಪಡಿಸಿದ ಅಭಿಪ್ರಾಯ ದೇಶವ್ಯಾಪಿ ಸಂಚಲನ ಸೃಷ್ಟಿ ಮಾಡಿತ್ತು. ಮತ್ತು ಮೋದಿ ಸರ್ಕಾರಕ್ಕೆ ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಬಲ ಕೊಡುತ್ತಾ, ಇದು ಕಾರ್ಯರೂಪಕ್ಕೂ ಬರುತ್ತಾ ಅನ್ನುವ ಚರ್ಚೆಯಾಗಿತ್ತು. ಯಾಕಂದರೆ ರಿಸರ್ವೇಷನ್ SC ಪರಿಶಿಷ್ಟ ಜಾತಿಗೆ ರಿಸರ್ವೇಷನ್ನಲ್ಲೂ ಕೂಡ ಕ್ರೀಮಿ ಲೇಯರ್ ಅಪ್ಲೈ ಆಗಬೇಕು. ಕೆನೆ ಪದರ ಎಕ್ಸ್ಕ್ಲೂಷನ್ ಇರಲೇಬೇಕು. ಇಲ್ಲವಾದಲ್ಲಿ IAS ಆಫೀಸರ್ ಮಗ ಮತ್ತು ಒಬ್ಬ ಕಾರ್ಮಿಕನ ಮಗ ಇಬ್ಬರೂ ಕೂಡ, ಕೃಷಿ ಕಾರ್ಮಿಕನ ಮಗ ಇಬ್ಬರೂ ಒಂದೇ ಆಗ್ತಾರ. ಎಲ್ಲಿ ತನಕ ರಿಸರ್ವೇಷನ್ನು, ಎಲ್ಲದಕ್ಕೂ ಲಿಮಿಟ್ ಇರಬೇಕು ಅನ್ನುವಂಥ ಕಠು ನುಡಿಗಳನ್ನಾಡುವ ಮೂಲಕ ಕೆಲವರ ವಿರೋಧಕ್ಕೆ ಕಾರಣ ಆಗಿದ್ರು. ಮತ್ತು ದೇಶದಲ್ಲಿ ದೊಡ್ಡ ಬದಲಾವಣೆಯಾಗುತ್ತೆ ಅನ್ನುವಂಥ ಒಂದು ಬಲವಾದ ಸಂದೇಶವನ್ನು ಕೊಟ್ಟಿದ್ರು, ಆಗಬೇಕು ಅಂತ. ಈಗ ಈ ತೀರ್ಪಿನ ವಿಚಾರಕ್ಕೆ ಬರೋದಾದ್ರೆ, ಯಾವುದೇ ಬಗೆಯ ಟೈಮ್ ಲೈನ್ ಅನ್ನು ಇಂಪೋಸ್ ಮಾಡೋಕ್ಕಾಗಲ್ಲ ಗವರ್ನರ್ ಮತ್ತೆ ಪ್ರೆಸಿಡೆಂಟ್ ಮೇಲೆ ಅಂತ ಈಗ ವರ್ಡಿಕ್ಟ್ ಅನ್ನ, ಏಪ್ರಿಲ್ ವರ್ಡಿಕ್ಟ್ಗೆ ಸಂಬಂಧಪಟ್ಟಂತೆ, ಅಂದರೆ ತಮಿಳುನಾಡಿನಲ್ಲಿ ಈ ನಿರ್ಧಾರ ಆಗಿತ್ತಲ್ವ. DMK ಸರ್ಕಾರ ಗವರ್ನರ್ ನಮಗೆ ಒಪ್ಪಿಗೆ ಕೊಡ್ತಿಲ್ಲ ಅಂತ ಕೋರ್ಟ್ಗೆ ಹೋಗಿ ಅಲ್ಲಿ 2 ಜಡ್ಜಸ್ ಬೆಂಚ್ ಗವರ್ನರ್ಗೇನೆ 3 ತಿಂಗಳು, ರಾಷ್ಟ್ರಪತಿಗಳಿಗೆ ಗವರ್ನರ್ಗೇನೆ ಟೈಮ್ ಬೌಂಡನ್ನು ಹಾಕಿ ಮತ್ತೆ ಯಾವ ಬಿಲ್ ಪೆಂಡಿಂಗ್ ಇತ್ತಲ್ಲ ಅದನ್ನು ಕ್ಲಿಯರ್ ಮಾಡೋಕ್ಕೂ ಅವಕಾಶ ಮಾಡಿಕೊಟ್ಟು ಬಿಟ್ಟಿತ್ತು. ಸೊ ಗವರ್ನರ್ ಮುದ್ರೆ ಇಲ್ಲದೆ, ಇತಿಹಾಸದಲ್ಲಿಯೇ ಇದು ಶಾಕಿಂಗ್ ಅನಿಸೋ ರೀತಿ, ಶಾಕಿಂಗ್, ಬೆಚ್ಚೆ ಬಿದ್ದಿತ್ತು ದೇಶ. ಗವರ್ನರ್ ಒಪ್ಪಿಗೆಯೇ ಇಲ್ಲದೆ ಪಾಸ್ ಆಗಿಬಿಟ್ಟಿತ್ತು. ಇಂಥದ್ದೊಂದು ಬೆಳವಣಿಗೆ ತೀವ್ರ ಆಕ್ರೋಶಕ್ಕೆ ಕಾರಣ ಆಗಿ ಸುಪ್ರೀಂ ಕೋರ್ಟ್ಗೆ ಬಂತು. ಅಂದರೆ ಸ್ವತಃ ದ್ರೌಪದಿ ಮುರ್ಮು ಅವರು, ಹಾಗಾದರೆ ರಾಷ್ಟ್ರಪತಿಗಳು, ರಾಜ್ಯಪಾಲರು ರಾಷ್ಟ್ರಪತಿಗಳು ಕಾನೂನಿನ ಚೌಕಟ್ಟಿನಲ್ಲಿಯೇ ಕೆಲಸ ಮಾಡಬೇಕಾ, ಅಂದರೆ ಕೋರ್ಟ್ ಕೇಳ್ಕೊಂಡು ಕೆಲಸ ಮಾಡಬೇಕಾ ಅನ್ನೋ ರೀತಿಯಲ್ಲಿ ಪ್ರಶ್ನೆಗಳನ್ನು ಹಾಕಿದ್ರು. 14 ಪ್ರಶ್ನೆಗಳನ್ನು ಹಾಕಿದ್ರು. ಮತ್ತು ನಮ್ಮ ನಿರ್ಧಾರಗಳು ಕೋರ್ಟ್ನ ರಿವ್ಯೂಗೆ ಒಳಪಡುತ್ತಾ, ಕೋರ್ಟ್ನ ಪರಮಾಧಿಕಾರವನ್ನು ಬಳಸಿ ಹಾಗಾದರೆ ಪ್ರೆಸಿಡೆಂಟ್ಗಿರುವಂಥ ಹಕ್ಕನ್ನು ಕಿತ್ಕೊಳ್ಳೋಕೆ ಸಾಧ್ಯವಾ, ಕೋರ್ಟ್ನ ಆದೇಶವೊಂದು ಸಂವಿಧಾನದ ಆಶಯವನ್ನೇ ಬುಡಮೇಲು ಮಾಡೋಕ್ಕೆ ಸಾಧ್ಯವಾ ಅನ್ನೋ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳಿದರು ಸಿಜೆಐ ಆಗಿ ಆ ಪೀಠಕ್ಕೆ. ಗವಾಯ್ ಅವರು, BR ಗವಾಯ್ ಅವರು ಬಂದ ಹೊತ್ತಲ್ಲೇ ಈ ಪ್ರಶ್ನೆಗಳನ್ನು ಇಟ್ಟಿದ್ರು. ಈ ಪ್ರಕರಣ ಗಮನ ಸೆಳೆದಿತ್ತು. ಈಗ ಐತಿಹಾಸಿಕ ತೀರ್ಮಾನವನ್ನು BR ಗವಾಯ್ ಅವರು ಮತ್ತು ಅವರ ಪೀಠ ತಗೊಂಡಿರೋದು. ಯಾವುದೇ ಟೈಮ್ ಲೈನನ್ನು ಫಿಕ್ಸ್ ಮಾಡುವ ಅಧಿಕಾರ ಕೋರ್ಟ್ಗಿಲ್ಲ. ಒಂದು ಬಿಲ್ಗೆ ಸಂಬಂಧಪಟ್ಟಂತೆ, ಕಡತಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಪ್ಪಿಗೆ ಕೊಟ್ಟಿಲ್ಲ, ತಡವಾಗ್ತಾ ಇದೆ ಅಂದರೆ ಆ ನಿಟ್ಟಿನಲ್ಲಿ ಕೋರ್ಟ್ಗೆ ಬಂದ್ರಪ್ಪ, ಯಾವುದೋ ಸರ್ಕಾರ ಬಂತಪ್ಪ, ಆಗ ವಿಮರ್ಶಿಸಬಹುದು, ಪರಾಮರ್ಶಿಸಬಹುದು ಮತ್ತು ತುಂಬ ಲಿಮಿಟೆಡ್ ಒಂದು ಗೈಡ್ಲೈನ್ಸ್ ಕೊಡಬಹುದು. ಸೂಕ್ತ ಸಮಯದಲ್ಲಿ ಮಾಡಿ ಅಂತ ಹೇಳಬಹುದು ಕೋರ್ಟ್. ಬಿಟ್ಟರೆ ಇಷ್ಟು ದಿನದಲ್ಲಿ ಮಾಡಿ, ಹೀಗೆ ಮಾಡಿ ಅಂತ ಹೇಳೋಕ್ಕೂ ಆಗಲ್ಲ. ಮತ್ತು ಆ ಬಿಲ್ಲನ್ನು ಕೋರ್ಟೇ ಎತ್ತುಕೊಂಡು ಕ್ಲಿಯರ್ ಮಾಡೋಕ್ಕೂ ಆಗಲ್ಲ ಅಂತ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿದೆ. ಇದು ಮಾತುಕತೆಯಿಂದ ಆಗಬೇಕಾಗಿರೋದು. ಜಸ್ಟ್ ಸುಪ್ರೀಂ ಕೋರ್ಟು ಹೇಳ್ತಾ ಇರೋ ವಿಷಯ ಇದು. ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರದ ನಡುವೆ ಮಾತುಕತೆಯಲ್ಲಿ ತೀರ್ಮಾನ ಆಗಲಿ ಇದು. ಈಗ BJPಯ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ವು ಕೈಕೂಟದ ಪಕ್ಷಗಳು. ಏನಂತ, ರಾಜ್ಯಪಾಲರು BJPಯ ಕೈಗೊಂಬೆಯಾಗಿ ವರ್ತಿಸ್ತಿದ್ದಾರೆ, ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸ್ತಿದ್ದಾರೆ, BJPಯೇತರ ಸರ್ಕಾರಗಳು ಇರೋ ಕಡೆ ಯಾವುದು ಆಗೋಕೆ ಬಿಡ್ತಿಲ್ಲ, ಸುಮ್ಮನೆ ತಡೆ ಹಿಡಿತಿದ್ದಾರೆ ಬಿಲ್ಲನ್ನು, ಅಥವಾ ಯಾವುದೋ ಕಡತವನ್ನು ಕಳಿಸ್ಕೊಡ್ತಿಲ್ಲ, ಕ್ಲಿಯರ್ ಮಾಡ್ತಿಲ್ಲ, ವಾಪಸ್ ಕಳಿಸ್ಕೊಡ್ತಿದ್ದಾರೆ, ಅಥವಾ ರಾಷ್ಟ್ರಪತಿಗಳಿಗೆ ಕಳಿಸ್ಕೊಟ್ಟು ಸುಮ್ಮನೆ ಸಮಯ ಕಾಲ ಹರಣ ಮಾಡ್ತಿದ್ದಾರೆ ಅಂತ. ಆದರೆ ರಾಜ್ಯಪಾಲರಿಗೆ ಆ ಹಕ್ಕಿದೆ.
ಯಾವುದೇ ಕಡತವನ್ನ ಬಿಲ್ಲನ್ನು ಪರಿಶೀಲಿಸುವ, ವಾಪಸ್ ಕಳಿಸುವ ಅಥವಾ ಪರಿಶೀಲನೆಗೆ ರಾಷ್ಟ್ರಪತಿಗಳಿಗೆ ಕಳಿಸ್ಕೊಡುವಂಥ ಹಕ್ಕಿರುತ್ತೆ. ಅದನ್ನು ಹೆಂಗೆ ಕೋರ್ಟ್ ಮೂಲಕ ಕಿತ್ತುಕೊಳ್ತಾರೆ ಅನ್ನುವಂಥ ಆಕ್ರೋಶ ಸಿಡಿದಿತ್ತು. ದ್ರೌಪದಿ ಮುರ್ಮು ಅವರೇ ಅದನ್ನು ಚಾಲೆಂಜ್ ಮಾಡ್ದಂಗೆ ಆಯಿತು. ದ್ರೌಪದಿ ಮುರ್ಮು ಅವರು ಒಂದು ಕಾರ್ಯಕ್ರಮದಲ್ಲಿ ಹಿಂದೆ ಆಡಿದ್ದ ಮಾತುಗಳು ಈ ಸಮಯದಲ್ಲಿ ಜೋರು ವೈರಲ್ ಆಯಿತು. ಏನಂತ, ಸರಿ ಕೋರ್ಟ್ನಲ್ಲಿ ಕೇಸ್ಗಳು ಎಷ್ಟೆಷ್ಟು ವರ್ಷ ನಡೀತವೆ, ಕೋರ್ಟು ನ್ಯಾಯದಾನ ಕೊಡುವಷ್ಟೊತ್ತಿಗೆ ಆ ನ್ಯಾಯ ಸಿಕ್ಕಿದ್ರೂ ಅದರ ಖುಷಿ ಅನುಭವಿಸೋಕ್ಕಾಗದಷ್ಟು ನೊಂದು ಹೋಗಿರ್ತಾನೆ ಸಾಮಾನ್ಯ ಮಹಿಳೆ. ನನ್ನಂಥವ್ರು ಅಂತ ಅವ್ರು ನನ್ನದೇ ಎಕ್ಸಾಂಪಲ್ ಕೊಟ್ಕೊಂಡು ಹೇಳ್ತಾರೆ. ನನ್ನಂಥ ಬ್ಯಾಕ್ಗ್ರೌಂಡಿಂದ ಬಂದವರು ಎಷ್ಟು ಕಷ್ಟಪಟ್ಟಿರ್ತಾರೆ. ಕೋರ್ಟು ಕೇಸ್ ಅಂತ ಅಲದು ಚಪ್ಪಲಿ ಸವದು ನಿದ್ದೆ ಇಲ್ಲದೆ ನೆಮ್ಮದಿ ಇಲ್ಲದೆ ಹಣನೂ ಕಳ್ಕೊಂಡು ಆ ಕೇಸಲ್ಲಿ ಗೆದ್ದರೂ ಖುಷಿ ಪಡದ ಪರಿಸ್ಥಿತಿಗೆ ಬಂದು ತಲುಪಿರ್ತಾನೆ ವ್ಯಕ್ತಿ. ಹೌದಾ ಅಲ್ವಾ? ಈ ನಿಟ್ಟಿನಲ್ಲಿ ಒಂದಿಷ್ಟು ಬದಲಾವಣೆಗಳಾಗಬೇಕಾ ಬೇಡವಾ ಅಂತ ದ್ರೌಪದಿ ಮುರ್ಮು ಅವರು ಎತ್ತಿದ್ದ ಪ್ರಶ್ನೆಗಳು, ಆ ವಿಡಿಯೋ ವೈರಲ್ ಆಯಿತು. ಅಂದರೆ ಕೋರ್ಟ್ಗೆ ಯಾವುದೇ ಸಮಯದ ಪರಿಮಿತಿ ಇಲ್ವಾ ಹಾಗಾದರೆ? ಆದರೆ ಕೋರ್ಟು ರಾಷ್ಟ್ರಪತಿಗಳ ಮೇಲೆ ಹಾಕತ್ತಾ ಅನ್ನುವಂಥ ಚರ್ಚೆನೂ ಆಗಿತ್ತು. ಆ ಟೈಮಲ್ಲಂತೂ ವಕ್ಫ್ ಕಾಯ್ದೆ, ಅದರಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಕೇಸ್ ಹೋದಾಗ ಜೋರು ವಿಚಾರಗಳೆಲ್ಲ ಬಂದವು. ಏನಂತ, ಹಾಗಾದರೆ ಲೋಕಸಭೆಯಲ್ಲಿ ಯಾಕೆ ನಡೆಯೋದು, ಜನಪ್ರತಿನಿಧಿಗಳ ನ್ಯಾಯಾಲಯ ಅಲ್ವಾ ಅದು, ಸಂಸತ್ನಲ್ಲಿ ನಿರ್ಧಾರ ಆಗಿದ್ದನ್ನು ಕೋರ್ಟಲ್ಲಿ ಪ್ರಶ್ನೆ ಮಾಡಿ ಎಲ್ಲವನ್ನು ತಲೆ ಕೆಳಗೆ ಮಾಡಿಬಿಡಬಹುದಾ ಅನ್ನೋ ರೀತಿಯಲ್ಲಿ ದುಬೆ ಅವರ ಸ್ಟೇಟ್ಮೆಂಟು, ಧನ್ಪಾಲ್ ಅವರ ಸ್ಟೇಟ್ಮೆಂಟು ಎಲ್ಲ ಜೋರು ಸದ್ದಾಯಿತು. ಆವಾಗ ಉಪರಾಷ್ಟ್ರಪತಿಗಳು ಕೂಡ ಈ ನಿಟ್ಟಿನಲ್ಲಿ ಬಿಗ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. ಎಲ್ಲ ಒಟ್ಟೊಟ್ಟಿಗೆ ಅದು ರಾಷ್ಟ್ರಪತಿಗಳಿಗೆ ಟೈಮ್ ಬೌಂಡು ಮತ್ತು ಈ ಬೆಳವಣಿಗೆಗಳೆಲ್ಲ ಆಗಿ ನ್ಯಾಯಾಂಗ ವರ್ಸಸ್ ಕಾರ್ಯಾಂಗ, ನ್ಯಾಯಾಂಗ ವರ್ಸಸ್ ಶಾಸಕಾಂಗ ಅನ್ನೋ ಪರಿಸ್ಥಿತಿ ಬರುತ್ತಾ. ಮೂರು ಅಂಗಗಳ ನಡುವೆ, ಸಂವಿಧಾನದ ಈ ಮೂರು ಅಂಗಗಳ ನಡುವೆ ಹಾಗಾದರೆ ಸಾಮರಸ್ಯ ಮತ್ತು ಸಮತೋಲನ ಬೇಡವಾ ಅನ್ನುವಂಥ ಚರ್ಚೆಗೂ ಕಾರಣ ಆಗಿತ್ತು. ಈಗ ಐತಿಹಾಸಿಕ ನಿರ್ಧಾರವನ್ನು ತಗೊಂಡಿದೆ. ಆರ್ಟಿಕಲ್ 142 ಏನು ಹಾಗಾದರೆ ಕೊಡೋದು, ಪರಮಾಧಿಕಾರ ಕೋರ್ಟ್ಗಿರೋದು ಸುಪ್ರೀಂ ಕೋರ್ಟ್ಗೆ ಅಂದರೆ ದ್ರೌಪದಿ ಮುರ್ಮು ಅವ್ರು ಕೇಳಿದ್ರು, ಆರ್ಟಿಕಲ್ 142 ಯೂಸ್ ಮಾಡಿಕೊಂಡು ಕೋರ್ಟ್ ಪರಮಾಧಿಕಾರ, ಸಂಪೂರ್ಣ ನ್ಯಾಯ ಅನ್ನುವಂಥ ಅವಕಾಶ ಯೂಸ್ ಮಾಡಿಕೊಂಡು ಹಾಗಾದರೆ ಕಾನ್ಸ್ಟಿಟ್ಯೂಷನಲ್ ಫಂಕ್ಷನ್ಸ್ನೇ ಸಬ್ಸ್ಟಿಟ್ಯೂಟ್ ಮಾಡಬಹುದಾ ಸಂವಿಧಾನದ ಆಶಯಗಳನ್ನು ಅನ್ನುವಂಥ ಪ್ರಶ್ನೆ ಕೇಳಿದ್ರು. ಅದೆಲ್ಲವನ್ನು ಬಹಳ ಡೀಟೇಲ್ ಆಗಿ ಪರಾಮರ್ಶಿಸಿ ಈ ನಿರ್ಧಾರವನ್ನು ತಗೊಂಡಿದೆ ಕೋರ್ಟ್. ಯಾವುದೇ ಬಗೆಯಲ್ಲಿ ವಿಚಾರಗಳಿದ್ರೆ ಗವರ್ನರ್ ಅಥವಾ ಪ್ರೆಸಿಡೆಂಟ್ ಸಂಬಂಧಪಟ್ಟಂತೆ ಕೋರ್ಟ್ಗೆ ಬರಬಹುದು, ಚರ್ಚೆಗಳು ನಡೆಯಬಹುದು, ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಕೊಡಬಹುದು, ಬಿಟ್ಟರೆ ಟೈಮ್ ಲೈನ್ ಹಾಕೋಕ್ಕಾಗಲ್ಲ ಅನ್ನೋದನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ. ಅದಕ್ಕೀಗ ತುಷಾರ್ ಮೆಹ್ತಾ ಅವರು ಕೇಂದ್ರ ಸರ್ಕಾರದ ಪರವಾಗಿ ಸಾಲಿಸಿಟರ್ ಜನರಲ್ ಧನ್ಯವಾದ ತಿಳಿಸಿದ್ದಾರೆ. ಪ್ರೆಸಿಡೆಂಟ್ ಮತ್ತು ಕೇಂದ್ರ ಸರ್ಕಾರದ ಪರವಾಗಿ ನಾವು ಧನ್ಯವಾದ ತಿಳಿಸ್ತೀವಿ ಈ ಐತಿಹಾಸಿಕ ತೀರ್ಪಿಗೆ ಅಂತ. ಗೊಂದಲದಲ್ಲಿಯೇ ಇದು ಮುಂದುವರಿಯಲ್ವಾ, ಉತ್ತರವಿಲ್ಲದ ಪ್ರಶ್ನೆಯಾಗಿ ಮುಂದುವರಿಯಲ್ವಾ ಅನ್ನೋ ರೀತಿಯಲ್ಲಿ ಚರ್ಚೆಗಳು ಜೋರಾಗಿದ್ವು. ಈಗ ಅದಕ್ಕೆ CJ ಗವಾಯ್ ಅವರು, BR ಗವಾಯ್ ಅವರು ತಮ್ಮ ನಿರ್ಗಮನಕ್ಕೂ ಮುನ್ನ ಉತ್ತರವನ್ನು ಕೊಟ್ಟಿದ್ದಾರೆ. ಮಹತ್ವದ ತೀರ್ಪೊಂದನ್ನು ಪ್ರಕಟಿಸಿದೆ ಸುಪ್ರೀಂ ಕೋರ್ಟ್. ತೀರ್ಪು ಅಂದರೆ ನಿರ್ಧಾರವನ್ನು 5 ಜಡ್ಜ್ ಬೆಂಚ್ ಕೈಗೊಂಡಿರೋದು. ಯಾವುದೇ ಬಗೆಯಲ್ಲೂ ಗವರ್ನರ್ಗೆ ನೀವು ಈ ರೀತಿಯಲ್ಲಿ ಇನ್ಸ್ಟ್ರಕ್ಟ್ ಮಾಡಿ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಅಂತಹ ತೀರ್ಮಾನಗಳು ಟೂ ಜಡ್ಜ್ ಬೆಂಚಲ್ಲಿ ಆದಂತಹ ತೀರ್ಮಾನ ಖಂಡಿತವಾಗಿಯೂ ಕೂಡ ಅದು ತಮ್ಮ ವ್ಯಾಪ್ತಿಗೆ ಮೀರಿದ್ದು, ಕೋರ್ಟ್ಗೆ ಆ ಹಕ್ಕಿಲ್ಲ ಅನ್ನೋದನ್ನು ಕ್ಲಿಯರ್ ಮಾಡ್ತಿದೆ. ಸೊ ತಮಿಳುನಾಡು ಹೈಕೋರ್ಟ್ ಕೊಟ್ಟಿದ್ದಂತಹ ತೀರ್ಮಾನಕ್ಕೆ ಈಗ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ಹಾಗೆ ಸರ್ಕಾರಗಳು, ಕೆಲವು ಸರ್ಕಾರಗಳು, ಕರ್ನಾಟಕದಲ್ಲೂ ಕೂಡ ಸಿದ್ದರಾಮಯ್ಯನವ್ರಿಗೂ ರಾಜ್ಯಪಾಲರಿಗೂ ಬೇಕಾದಷ್ಟು ಸಂಘರ್ಷಗಳಾಗಿವೆ. ಮೂಡಾದಿಂದ ಹಿಡಿದು ಆಮೇಲೆ ಸುಮಾರು ಕಡತಗಳನ್ನು ವಾಪಸ್ ಕಳಿಸಿದ್ದು, ಒಂದಿಷ್ಟು ಬದಲಾವಣೆಗಳಾಗಬೇಕು ಅಂತ ಕಳಿಸ್ತಾರೆ, ಇವರು ಮತ್ತೆ ಕಳಿಸ್ಕೊಡ್ತಾರೆ. ಅದನ್ನು ರಾಷ್ಟ್ರಪತಿಗಳ ಪರಾಮರ್ಶೆಗೆ ರಾಜ್ಯಪಾಲರು ಕಳಿಸ್ಕೊಟ್ಟಾಗ ಸರ್ಕಾರಕ್ಕೆ ಸಿಟ್ಟು ಬರುತ್ತೆ. ಈ ರೀತಿಯ ಜಟಾಪಟಿ ನಡ್ಕೊಂಡೇ ಬಂದಿದೆ. ತಮಿಳುನಾಡಿನಲ್ಲಿ ಇದು ಎಕ್ಸ್ಟ್ರೀಮಿಗೆ ಹೋಯಿತು. ಸೊ ಈಗ ಯಾರು ರಾಜ್ಯಪಾಲರಿಗೇನೆ ಒಂದು ಟೈಮ್ ಬೌಂಡ್ ಹಾಕಬೇಕು ಅಂತ ಹೋರಾಟ ಮಾಡೋದಕ್ಕೆ ನಿಂತಿದ್ರು, ರಾಷ್ಟ್ರಪತಿಗಳ ಹಕ್ಕನ್ನು ಕಿತ್ತುಕೊಳ್ತೀವಿ ಅನ್ನೋ ರೀತಿಯಲ್ಲಿ ಹೋರಾಟ ಶುರು ಮಾಡಿದ್ರು, ಅವರಿಗೆಲ್ಲ ಸೆಟ್ ಬ್ಯಾಕ್ ಆಗಿದೆ. ಧನ್ಯವಾದ ತಿಳಿಸಿದ ಕೇಂದ್ರ ಸರ್ಕಾರ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.